स्वागत है आपका बी न्यूज नेशन में। मैं हूं आबिद हुसैन शेख। अनाथ आश्रम में मनाया अपनी सफलता का जश्न। बीजापुर के प्रसिद्ध पीडीजे स्कूल डिवीजन बी के पुरानी बैच के विद्यार्थी जो शिक्षा प्राप्त करके सरकार के विविध क्षेत्रों में अपनी सेवा दे रहे हैं, इसका सहरा अपने शिक्षकों को देते हुए पत्थर को तराश कर मूर्ति बनाने वाले शिक्षकों का सम्मान और गुरु वंदना कार्यक्रम अनोखे अंदाज में आज बीजापुर के अनाथ बच्चों के साथ अनाथ आश्रम में मनाते हुए अपनी सही परवरिश और अच्छी विद्या का परिचय देते हुए अपने जीवन की सफलता का जश्न मनाया। ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಕರಿಗೂ ಸರ್ಕಾರಿ ಕ್ವಾರ್ಟರ್ಸ್ ವ್ಯವಸ್ಥೆ ಮಾಡಬೇಕು। ಅನಾಥ ಆಶ್ರಮ ಮಕ್ಕಳಿಂದ ಒಂದು ಸ್ವಾಗತ ಗೀತೆ। ಬಾಗೋದು ಎನ್ನ ಕಾಯ ಬಾಗೋದು ಎನ್ನ ಕಾಯ ನಾನೇಕೆ ಅಂಜಲಿ ನೀಡ ಶಿವ ನೀಡದಿರ ಶಿವ ಬಾಗೋದು ಎನ್ನ ಕಾಯ ನೀಡೋದು ಎನ್ನ ಕಾಯ। ಸರ್ ಮೊಬೈಲ್ ಅವರಿಗೆ ಮೌನಾಚರಣೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ। ಒಂದು ನಿಮಿಷ ಎಲ್ಲರೂ ಎದ್ದು ನಿಂತುಕೊಳ್ಳಬೇಕು। ಗುರುವಂದನೆ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಫ್ರೆಂಡ್ ಸರ್ಕಲ್ ಕೂಡಿದ್ದೇವೆ ಸುಮಾರು 25 ವರ್ಷದ ನಂತರ। ಈ ಗುರುವಂದನೆ ಕಾರ್ಯಕ್ರಮದಲ್ಲಿ ನಾನು ಗುರುವಿನ ಬಗ್ಗೆ ಮಹತ್ವ ಬಗ್ಗೆ ಹೇಳಕ್ಕೆ ಬಯಸ್ತೀನಿ। ಮುಂದೆ ಗುರಿ ಹಿಂದೆ ಗುರು ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ನಾವು। ರಾಜನಿಗೆ ತನ್ನ ಸಾಮ್ರಾಜ್ಯದಲ್ಲಿ ಗೌರವ ಇದ್ರೆ ಗುರುವಿಗೆ ವಿಶ್ವದಾದ್ಯಂತ ಗೌರವ ಇರುತ್ತದೆ। ಅಥವಾ ನಡೆಯುವುದು, ಓಡಾಡೋದು, ಅಂಗಿ ಹಾಕೋದು, ಒಟ್ಟು ಎಲ್ಲಾ ರೀತಿ ಕಲಿಸೋದಾದ್ರು ತಾಯಿ ತಂದೆ ಆದ್ಮೇಲೆ ನೆಕ್ಸ್ಟ್ ಸ್ಥಾನ ಬರುವುದೇ ಗುರುವಿಗೆ। ಅದಕ್ಕೆ ಇವೆಲ್ಲ ನಾವು ಇವತ್ತು ಈ ಮಟ್ಟಕ್ಕೆ ಬರ್ಬೇಕಾದ್ರದಲ್ಲ ನಮ್ಗೆ ಗುರುಗಳೇ ಕಾರಣ। ವಿಠಲ್ ಧ್ರುವೆ ಅವರಿಂದ ಹೊಸ ಬಡಿಗೆರವರಿಂದ ಅನಂತ್ ದೇವರಾಗಿ ಅವರಿಂದ ಶ್ಯಾಮ್ ಜೈನ್ ಸುದೀಪ್ ಅಂಬಿಗೇರಿ ಅವರಿಗೆ, ವೆಂಕಟೇಶ್ ಹೆಗಡೆಗೆ, ಸಂದೀಪ್ ಕದಮಿ ಅವರಿಂದ, ನಾಗೇಶ್ ಮಾದರ್, ಪಿಡಿಜೆ ಹೈಸ್ಕೂಲ್ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಇವತ್ತು ನಾವು 1998ರಲ್ಲಿ SLC ಮುಕ್ತಾಯಗೊಳಿಸಿ ವಿವಿಧ ಉದ್ಯೋಗ ಮತ್ತು ವೃತ್ತಿಯಲ್ಲಿ ಇದ್ದೇವೆ। ಇವತ್ತು ನಾವೆಲ್ಲ ಸೇರಿ ನಮ್ಮನ್ನು ಪಾಠ ಬೋಧನೆ ಮಾಡಿ ಕಲ್ಲು ಇದ್ದಂತಹ ನಮಗೆ ಮೂರ್ತಿಯನ್ನಾಗಿ ರೂಪಿಸಿದ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರನ್ನು ನಾವು ಇವತ್ತಿನ ದಿನ ಸನ್ಮಾನ ಮತ್ತು ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ। ಇದನ್ನು ಕಾರ್ಯಕ್ರಮವನ್ನು ನಾವು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಅನಾಥಾಶ್ರಮದ ಮಕ್ಕಳಿಗೆ ಒಂದು ಗಿಫ್ಟನ್ನು ಕೊಡೋದರ ಮೂಲಕ ಅವರಿಗೆ ತಿಂಡಿ ಉಪಚಾರ ಮತ್ತು ಈ ಅನಾಥಾಶ್ರಮಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ನಾವು ಅವರಿಗೊಂದು ಕಾಣಿಕೆಯನ್ನು ಕೊಟ್ಟು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ್ದೇವೆ। ನಮ್ಮ ಸ್ನೇಹಿತರಾದಂತಹ ಪ್ರಸನ್ನ ಕಾರಜೋಳ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಊರುಗಳಲ್ಲಿ ವಾಸವಾಗಿದ್ದಂತಹ ನಮ್ಮೆಲ್ಲ ಸ್ನೇಹಿತರನ್ನು ಒಗ್ಗೂಡಿಸಿ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ। ನಮ್ಮ ಶಿಕ್ಷಕರು ನಾವು ಕಲಿಬೇಕಾದ್ರೆ ನಮ್ಮನ್ನು ಸರಿದಾರಿಗೆ ತಂದು ನಮ್ಮನ್ನು ಈ ಮಟ್ಟಕ್ಕೆ ಏರಿಸಲಿಕ್ಕೆ ಪ್ರಮುಖ ಕಾರಣೀಭೂತರಾಗಿದ್ದಾರೆ। ಸುಮಾರು ನಾವು 40-50 ಜನ ನಮ್ಮ ಹಳೆಯ ಸ್ನೇಹಿತರು ಸೇರಿ ನಾವು ಹಳೆಯ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿದ್ದೀವಿ। ಇದನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿಗೆ ನಮ್ಮ ಜೊತೆ ಇದ್ದ ಎಲ್ಲ ಸ್ನೇಹಿತರನ್ನು ನಾವು ಒಟ್ಟುಗೂಡಿಸಿ ಇನ್ನೂ ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಗುರುಗಳನ್ನು, ನಾವು ಕಲಿತ ಶಾಲೆಯನ್ನು ಮತ್ತು ಅನಾಥಾಶ್ರಮದ ಮಕ್ಕಳನ್ನು ನಾವು ಕೊಡುಗೆಗಳನ್ನು ಒಂದು ಏನಾರ ಸಹಾಯ ಮಾಡಬೇಕಂತ ನಾವು ಈ
ಕಾರ್ಯಕ್ರಮದಲ್ಲಿ ನಿರ್ಧಾರವನ್ನು ಮಾಡಿದ್ದೇವೆ. के दिन हम 1998 के अंदर पीडीजे हाई स्कूल से एसएसएलसी कंप्लीट करके पूरे स्टूडेंट्स जो भी अलग अलग क्षेत्र में जीते, अलग अलग दूसरे गांव में भी जो काम कर रहे हैं वो सब मिलके आज गेट टुगेदर करे हैं. आज बहुत खुशी हो रहा है जो हम ना शिक्षा देकर आज ये स्थान मान दिए सब गुरुओं को आज हम सम्मान और सब हम 1998 बैच के मित्र आज सब जने मिले हैं. इस दिन को विशेष करने के लिए आज अनाथ आश्रम में हम सब मिलके ये बैच वाले अनाथ बच्चों को कुछ तोहफे हमारे तरफ से और अनाथ आश्रम को एक वाटर प्यूरीफाई और हमारे पूरे जो शिक्षक थे जो हम ना तब के ज़माने में सही और गलत की पहचान दिलाए, आज उनका सम्मान कार्यक्रम कर लिए. इस कार्यक्रम से हम तकरीबन 20 साल के बाद आज पूरे बैच के सब जने मिल रहे हैं. आज से फिर बहुत खुशी हो रही, एक भाईचारा और एक रिलेशन आज से और कायम हो रहा. आज ये कार्यक्रम करके इतने कोई ख़त्म करने का हमारा इरादा नहीं है. आज के बाद से अनाथ आश्रम के लिए और इस समाज के लिए हम सब भी जो भी अलग अलग क्षेत्र में आज अपने अपने परछाई छोड़े हैं वो सब भी कुछ ना कुछ मदद करना करके आज से हम सब जने मिलके एक इरादा किए हैं. आज का दिन बहुत हमारे लिए बहुत विशेष है. इसलिए मेरा नाम मोहम्मद नूरुल हसन शेख बोल के मेरे पूरे दोस्त भी आज आए हैं. मैं बीसीएम डिपार्टमेंट हॉस्टल सुप्रिटेंडेंट बोल के काम करता हूँ. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है. हमारे पास अच्छे से अच्छी क्वालिटी भी है और कम से कम क्वालिटी का रेंज भी है. फर्नीचर में हमारे पास 7,000 से चालू है जो हम कम से कम रेंज में हमारे बीजापुर की जनता को देना चाहते हैं. और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे. आप भी एक मर्तबा हमारे शॉप को ज़रूर विज़िट कीजिए. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.